ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಏನಪ್ಪ ಸೌಂಡು ಅಂದರೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇದೊಂದು ಪೋಸ್ಟ್ಗೆ ಅಷ್ಟು ಬಿಲ್ಡಪ್ಪು. ಬರೀ ಇಂಥದ್ದೇ. ಅದೇ ವಿಡಿಯೋ ಎಲ್ಲ ಮುಗಿಸಿ ಒಳಗಡೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೆ. ಚಪಾತಿ ಕಳೆಕಾಯಿ ಚಟ್ನಿನೇ ಮಾಡಿದ್ದೆ ಇವತ್ತು. ನಿಮಗೆಲ್ಲ ಚಪಾತಿ ಜೊತೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ. ಹೀಗೆ ನಮ್ಮ ವೆಂಕಟಿನ ಫ್ರೆಶ್ ಅಪ್ ಮಾಡಿಸಿ ಅವರಿಗೂ ಬ್ರೇಕ್ಫಾಸ್ಟ್ ಕೊಟ್ಟೆ. ಚಟ್ನಿ ಹೇಗಿತ್ತು ಅಂತ ಕೇಳ್ತಿದ್ರೆ ಹೀಗೆ ಇತ್ತು. ಸೂಪರ್ ಆಗಿದೆ. ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ಇಲ್ಲಾಂದರೆ ಸಂಡೇ ಕಂಪ್ಲೀಟೇ ಆಗಲ್ಲ. ಸೊ ನಮ್ಮ ಡ್ಯಾಡಿ ಕೆಲಸದಿಂದ ಬರ್ತಾ ಚಿಕನ್ ತಂದಿದ್ರು. ನಾನು ಚಿಕನ್ ಸಾರಿಗೆ ಬೇಕಾಗಿರೋ ಐಟಮ್ನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆಗೆ ಹಾಕಿ ಎಲ್ಲ ಬಾಡಿಸ್ಕೊತಾ ಇದ್ದೆ. ಬಾಡಿಸ್ಕೊತಾ ಇರ್ಬೇಕಾದ್ರೆ ನನಗೆ ವಿಡಿಯೋ ಎಡಿಟ್ ಮಾಡ್ತಾ ಒಂದು ಸರ್ಪ್ರೈಸ್ ಇದೆ. ನೀವೇ ನೋಡಿ ಅದೇನು ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೆ ಗೊತ್ತೇ ಇಲ್ಲ ನಮ್ಮ ಅಜ್ಜಿ ಬಂದಿರೋದು. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಈ ಥರ ರಿಯಾಕ್ಷನ್ ಕೊಟ್ಟೋಗಿದ್ದಾರೆ. ಆಮೇಲೆ ನಾನು ತೊಗೊಂಡಿರೋ ಐಟಮ್ನೆಲ್ಲ ಎಣ್ಣೆಗೆ ಹಾಕಿ ಬಾಡಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡಿಗೆ ಇಟ್ಟೆ. ಅಷ್ಟರಲ್ಲೇ ನಮ್ಮ ಅಜ್ಜಿ ಕಾಫಿ ಕೇಳಿದ್ರು ಅಂತ ಅವರಿಬ್ಬರಿಗೆ ಕಾಫಿ ಮಾಡಿಕೊಟ್ಟೆ. ನಮ್ಮ ಅಜ್ಜಿ ಅಂತೂ ಕಾಫಿ ಟೀ ಇಲ್ದೇ ಇರೋದೇ ಇಲ್ಲ. ಊಟ ತಿಂಡಿ ಬೇಕಾರೆ ಬಿಡ್ತಾರೆ. ನಿಮಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಿಕನ್ ಒಗ್ಗರಣೆ ಮಾಡಬೇಕಿತ್ತಿಲ್ಲ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ನೆಲ್ಲ ಹಾಕಿ ಚಿಕನ್ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಅಷ್ಟರಲ್ಲಿ ಫ್ರೈ ಮಾಡಿರೋ ಐಟಮು ತಣ್ಣಗಾಗಿತ್ತು. ಸೊ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಗಸಗಸೆ ಹಾಕಿ ಅದ್ರ ಜೊತೆ ಗ್ರೈಂಡ್ ಮಾಡಿ ಚಿಕನ್ಗೆ ಆ್ಯಡ್ ಮಾಡಿದೆ. ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಬಿಟ್ಟರೆ ಸಂಡೇ ಸ್ಪೆಷಲ್ ಚಿಕನ್ ಸಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.